ಶಿವಮೊಗ್ಗದಲ್ಲಿಂದು ಸಿಎಂ ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ ಪರ ಭರ್ಜರಿ ಕ್ಯಾಂಪೇನ್ ಮಾಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಸಿಎಂ, ನಾನು ಪ್ರತಿದಿನ ಕಣ್ಣೀರು ಹಾಕುತ್ತೇನೆ. ನಾನು ಭಾವುಕ ಜೀವಿನೂ ಹೌದು. ಕಣ್ಣಲ್ಲಿ ನೀರು ಸುಮ್ಸುಮ್ನೆ ಬರೋದಿಲ್ಲ. ಜನರ ಕಷ್ಟ ನೋಡಿದಾಗ ಕಣ್ಣೀರು ಬರೋದು ಸಹಜ. ಮಾಜಿ ಸಿಎಂ ಹೃದಯದಲ್ಲಿ ಭಾವುಕತೆ ಇದ್ರೆ ಕಣ್ಣೀರಿನ ಅರ್ಥ ಗೊತ್ತಾಗ್ತಾ ಇತ್ತು ಅಂತ ತಮ್ಮ ಕಣ್ಣೀರ ಬಗ್ಗೆ ಕೇಳಿ ಬರ್ತಾ ಇದ್ದ ಟೀಕೆಗಳಿಗೆ ಟಾಂಗ್ ಕೊಟ್ಟಿದ್ದಾರೆ. ಸದ್ಯ ಎಲ್ಲ ಕಡೆ ನಿಖಿಲ್ ಎಲ್ಲಿದೆಯಪ್ಪ ಅಂತಿದ್ದಾರೆ. ಈ ಚುನಾವಣೆ ನಂತರ ಕುಮಾರಸ್ವಾಮಿ ಎಲ್ಲಿದೆಯಪ್ಪ ಅಂತ ಕೇಳಬೇಕಾಗುತ್ತೆ ಅಂತ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಬಿ ಶ್ರೀರಾಮುಲು ಲೇವಡಿ ಮಾಡಿದ್ದಾರೆ. ಕುಮಾರಸ್ವಾಮಿ ಉತ್ತರ ಕರ್ನಾಟಕವನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಸರ್ಕಾರದ ಎಲ್ಲ ಅನುದಾನವನ್ನ ಕೇವಲ 5 ಕ್ಷೇತ್ರಗಳಲ್ಲಿ ಹಂಚಿ ಕಮಿಷನ್ ಪಡೆದಿದ್ದಾರೆ. ಆ ಹಣವನ್ನ ನಿಖಿಲ್ ತಮ್ಮ ಕ್ಷೇತ್ರದಲ್ಲಿ ಹಂಚುತ್ತಾ ಇದ್ದಾರೆ. ಮಂಡ್ಯದಲ್ಲಿ 100ಕ್ಕೆ 100ರಷ್ಟು ನಿಖಿಲ್ ಸೋಲ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಚುನಾವಣೆ ನಂತರ ಕಾಂಗ್ರೆಸ್ ಅಡ್ರೆಸ್ ಇರಲ್ಲ ಎಂಬ ಬಿಎಸ್ವೈ ಹೇಳಿಕೆಗೆ ಯಾರು ಅಡ್ರೆಸ್ ಇಲ್ದಂಗೆ ಆಗ್ತಾರೆ ಅನ್ನೋದು ಚುನಾವಣೆ ನಂತರ ಗೊತ್ತಾಗುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ತಿರುಗೇಟು ನೀಡಿದ್ದಾರೆ. ಕಲಬುರಗಿ ಡಿಎಆರ್ ಮೈದಾನದಲ್ಲಿ ಮಾತನಾಡಿದ ಖರ್ಗೆ, ಮತದಾರರು ನಮ್ಮ ಅಡ್ರೆಸ್ ಬರೀತಾರೋ ಅವರ ಅಡ್ರೆಸ್ ಬರೀತಾರೋ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ. ಇಂತಹ ದುರಹಂಕಾರದ ಮಾತುಗಳಿಂದ ತಮ್ಮ ಗೌರವ ಕಳೆದುಕೊಳ್ತಾ ಇದ್ದಾರೆ. ಎಮೋಷನಲ್ ಮಾತಿಗೆ ಜನರು ಮರುಳಾಗುವುದಿಲ್ಲ ಎಂದಿದ್ದಾರೆ. ಕರ್ನಾಟಕ ಸೇರಿ ಹಲವು ರಾಜ್ಯಗಳಲ್ಲಿ ನಾಳೆ ಲೋಕಸಭೆಗೆ 2ನೇ ಹಂತದ ಚುನಾವಣೆ ನಡೆಯುತ್ತಾ ಇದ್ದು ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಚುನಾವಣೆ ಸಮಯದಲ್ಲಿ ಹಿಂಸಾಕೃತ್ಯಕ್ಕೆ ಉಗ್ರರು ಹಾಗೂ ನಕ್ಸಲರು ಮುಂದಾಗೋದು ಜಾಸ್ತಿ. ಹೀಗಾಗಿ ನಕ್ಸಲರ ಉಪಟಳ ಜಾಸ್ತಿ ಇರುವ ಚಿಕ್ಕಮಗಳೂರು, ದಕ್ಷಿಣ ಕನ್ನಡದ ಕೆಲವು ಭಾಗಗಳಲ್ಲಿ ಹೆಚ್ಚಿನ ಭದ್ರತೆ ಕೈಗೊಳ್ಳಲಾಗಿದೆ. ನಾಳೆ ಕರ್ನಾಟಕ, ತಮಿಳುನಾಡು, ಅಸ್ಸಾಂ, ಛತ್ತೀಸ್ಗಢ, ಬಿಹಾರದಲ್ಲಿ ಚುನಾವಣೆ ನಡೆಯಲಿದೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಲೋಕಸಭೆ ಚುನಾವಣೆಯಲ್ಲಿ ಅಮೇಥಿ ಹಾಗೂ ಕೇರಳದ ವಯನಾಡಿನಿಂದ ಸ್ಪರ್ಧಿಸ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕೇರಳ ಸಚಿವ ಪಿಯೂಷ್ ಗೋಯಲ್, ಅಮೇಥಿಯಲ್ಲಿ ಸೋಲೋ ಭಯದಿಂದ ರಾಹುಲ್ ವಯನಾಡಿಗೆ ಓಡಿ ಹೋಗಿದ್ದಾರೆ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ವಯನಾಡಿನ ಜನ ರಾಹುಲ್ ಗಾಂಧಿಯನ್ನ ಸೋಲಿಸುತ್ತಾರೆ. ಮುಂಬರುವ ಚುನಾವಣೆಗೆ ರಾಹುಲ್ ಬೇರೆ ಯಾವುದಾದ್ರೂ ದೇಶದಲ್ಲಿ ಕ್ಷೇತ್ರವನ್ನ ಹುಡುಕಬೇಕಾಗುತ್ತೆ ಅಂತ ವ್ಯಂಗ್ಯವಾಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮರನ್ನ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡಬೇಕು ಅಂತ ಹಾವೇರಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವ್ಯಂಗ್ಯವಾಡಿದ್ದಾರೆ. ಅಪ್ಪ, ಮಕ್ಕಳು, ಮೊಮ್ಮಕ್ಕಳು, ಸೊಸೆಯಂದಿರು, ಸಂಬಂಧಿಕರಿಂದಲೇ ಜೆಡಿಎಸ್ ಪಕ್ಷ ತುಂಬಿದೆ. ಕುಮಾರಸ್ವಾಮಿ ಇನ್ನೆಂದೂ ಕಣ್ಣೀರು ಹಾಕಲ್ಲ ಅಂದಿದ್ರು. ಆದರೆ ಕುಟುಂಬದವರಿಗಾಗಿ ಕಣ್ಣೀರು ಬರುತ್ತೆ ಅಲ್ವಾ ಕುಮಾರಸ್ವಾಮಿ ಅಂತ ಲೇವಡಿ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಆದೇಶದಂತೆ ಪಿಎಂ ಮೋದಿ ಸಿನಿಮಾವನ್ನ ಪುನರ್ ಪರಿಶೀಲನೆ ನಡೆಸಲು ಚುನಾವಣಾ ಆಯೋಗ ಮುಂದಾಗಿದ್ದು, ವೀಕ್ಷಣೆಯ ಬಳಿಕ ಸಿನಿಮಾದ ಬಗ್ಗೆ ಸಂಪೂರ್ಣ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ನೀಡಲಿದೆ. ಸಿನಿಮಾ ನೋಡದೆ ಪಿಎಂ ಮೋದಿ ಜೀವನಾಧಾರಿತ ಚಿತ್ರಕ್ಕೆ ಆಯೋಗ ತಡೆ ನೀಡಿದ್ದನ್ನ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿತ್ತು. ಹಾಗಾಗಿ ಆಯೋಗ ಚಿತ್ರ ನೋಡಿ ಸಂಪೂರ್ಣ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಲಿದೆ. ಉತ್ತರ ಕರ್ನಾಟಕದ ರೈತರ ಯಾವುದೇ ಕಷ್ಟಗಳಿಗೆ ಸ್ಥಳೀಯ ಸಂಸದ ಪ್ರಹ್ಲಾದ್ ಜೋಶಿ ಸ್ಪಂದಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಬಾರಿ ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ರೈತ ಹೋರಾಟ ಸಮಿತಿಯಿಂದ ಕಾಂಗ್ರೆಸ್ಗೆ ಬೆಂಬಲ ನೀಡಲಾಗುತ್ತೆ ಅಂತ ರೈತ ಹೋರಾಟ ಸಮಿತಿಯ ಮುಖಂಡ ಲೋಕನಾಥ ಹೆಬಸೂರ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸುಮಾರು 3 ದಶಕಗಳಿಂದ ಜಾರಿಯಲ್ಲಿರುವ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಕುರಿತು ಕಿಂಚಿತ್ತೂ ಕಾಳಜಿ ತೋರದಿರುವುದು ನಮ್ಮ ಅಸಮಾಧಾನಕ್ಕೆ ಕಾರಣವಾಗಿದೆ ಎಂದರು. ಬಜಾರ್ ಸಿನಿಮಾದ ಮೂಲಕ ಮಾಸ್ ಹೀರೋ ಆಗಿ ಎಂಟ್ರಿ ಕೊಟ್ಟಿದ್ದ ನಟ ಧನ್ವೀರ್ ಇದೀಗ ತೆಲುಗು ಸಿನಿಮಾಗಳಲ್ಲೂ ಅಬ್ಬರಿಸೋಕೆ ರೆಡಿ ಆಗ್ತಿದ್ದಾರೆ. ಮೆಗಾ ಫ್ಯಾಮಿಲಿಯ ಕುಡಿ ನಿಹಾರಿಕಾ ಕೊನಿಡೆಲಾ ನಾಯಕಿಯಾಗಿರೋ ಹೊಸ ಸಿನಿಮಾ ಸೆಟ್ಟೇರಿದ್ದು, ಚಿತ್ರದಲ್ಲಿ ಧನ್ವೀರ್ ಮತ್ತೊಮ್ಮೆ ಮಾಸ್ ಲುಕ್ನಲ್ಲಿ ಅಬ್ಬರಿಸೋಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರಂತೆ. ಈಗಾಗಲೇ ಚಿತ್ರದ ಕುರಿತು ಮಾತುಕತೆ ನಡೆದಿದ್ದು, ಸದ್ಯದಲ್ಲೇ ಮಾಹಿತಿ ಹೊರಬೀಳಬೇಕಾಗಿದೆ. ಕನ್ನಡ ಸೇರಿದಂತೆ ಹಲವು ಭಾಷೆಗಳಲ್ಲಿ ಮಿಂಚಿದ ಅಪರೂಪದ ನಟಿ ಅಂದ್ರೆ ಸೌಂದರ್ಯ. ಮನೋಜ್ಞ ಅಭಿನಯದ ಮೂಲಕವೇ ಅಪಾರ ಅಭಿಮಾನಿಗಳನ್ನ ಹೊಂದಿದ ಇವರು ವಿಮಾನ ದುರಂತದಲ್ಲಿ ಮೃತಪಟ್ಟಿದ್ರು. ಈ ನಟಿ ಸಿನಿ ಪ್ರೇಮಿಗಳನ್ನ ಅಗಲಿ ಇಂದಿಗೆ 15 ವರ್ಷ ಕಳೆದಿದೆ. ವಿಷ್ಣುವರ್ಧನ್, ಅರ್ಜುನ್ ಸರ್ಜಾ, ರವಿಚಂದ್ರನ್ ಸೇರಿದಂತೆ ಬಹುತೇಕರ ಜೊತೆ ನಟಿಸಿ ಇಡೀ ದಕ್ಷಿಣ ಭಾರತದಲ್ಲೇ ಸೌಂದರ್ಯ ಸೈ ಎನಿಸಿಕೊಂಡಿದ್ರು.